ಅಣ್ಣ ನೀವೊಂದು ಏನಾರು ಹೇಳೋದಿದ್ರೆ ತುಂಬ ನಾಚ್ಕೊತಾ ಇದ್ದಾರೆ ಅಣ್ಣವರು. ಇನ್ನೊಂದ್ಸಲ ಬರ್ಬೋದಾ? ಹೀಟ್ ಜಾಸ್ತಿ ಆಯ್ತದೆ. ಇದೇನು ಕೊಡಲೆ ಅವಳಿಗೆ ಅಳ್ತಾವಳೆ. ಸೊ ಇವಾಗ ದೇಶಾಳಿ ಹತ್ರ ಬಂದಿದ್ದೀವಿ. ದೇಶಾಳಿ ಹತ್ರ ಬಂದು ಮೀನು ತಿನ್ನಮ್ಮ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಮೀನು ಹೇಳಿದ್ದೀನಿ ಆಲ್ರೆಡಿ. ಸೊ ಲಾಸ್ಟ್ ಒಂದು ವೀಡಿಯೋದಲ್ಲಿ ನಾನು ಇಲ್ಲೇ ನಿಂತ್ಕೊಂಡು ವೀಡಿಯೋ ಮಾಡಿದೆ. ಅವತ್ತು ಸೋಮವಾರನೇ ಬಂದಿದೆ. ಆ ಸೋಮವಾರ ಇರಲಿಲ್ಲ. ಈ ಸೋಮವಾರ ಮೀನು ಮಾಡ್ತಿದ್ದಾರೆ. ಇಲ್ಲಿ ನೋಡಿ ದೇಶಾಳಿ ಮೀನು, ತಾಜಾ ಮೀನು, ತುಂಬ ಘಾಟು. ಹತ್ರಕ್ಕೆ ಹೋದರೆ ತುಂಬ ಘಾಟು. ಟೋಟಲ್ 5 ಮೀನು ಹೇಳಿದ್ದೀವಿ. ಒಂದು ಕಟ್ ಪೀಸ್ ಹೇಳಿವೆ. ಒಂದು ಮೀನಿಗೆ 60 ರೂಪಾಯಿ ಮತ್ತು ಕಟ್ ಪೀಸ್ಗೆ ಒಂದು ಪ್ಲೇಟ್ 50 ರೂಪಾಯಿ ಅಂತೆ. ಸೊ ಸೈಜ್ ಮೇಲೆ ಡಿಪೆಂಡು. ಸೊ ಚಿಕ್ಕ ಸೈಜವು 60, 50, ಮೀಡಿಯಮ್ ಸೈಜು 70, 80 ಹಂಗೆ. ಸೊ ಇಲ್ಲಿ ತಿನ್ಕೊಂಡು ರೆಡಿ ಮಾಡ್ತಾವ್ರೆ ಮೀನು. ಸೊ ನೋಡಮ್ಮ ಟೇಸ್ಟ್ ಯಾವ ಥರ ಇದೆಯಾ ಅಂತ ಹೇಳ್ಬಿಟ್ಟು ರೆಡಿ ಮಾಡಾದ್ಮೇಲೆ ಟೇಸ್ಟ್ ಹೇಳ್ತೀವಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಮಗಳು ಅಲ್ಲಿಂದ ಬರಬೇಕಾದ್ರೆ ಬೆಂಗಳೂರಿಂದನೇ ತಂದಿದ್ದ ನಾವು ಊಟನ ನಮ್ಮ ಚಿನ್ನಮ್ಮನಿಗೆ. ಅದು ಇನ್ನೂ ತಿನ್ನಿಸಿರ್ಲಿಲ್ಲ. ನಮ್ಮ ಚಿನ್ನಮ್ಮನಿಗೆ ತಿನ್ಸೋ ಅವಳೆ. ಚಡ್ಡಿ ಕಿಲೋ ಅಣ್ಣ ಹೆಂಗೈತೆ? ಹಾಂ ಅವ ಹೆಂಗೈತೆ ಮೀನು? ಹಾಂ ಇನ್ನೊಂದ್ಸಲ ಬರ್ಬೋದಾ? ಹಾಂ ಖುಷಿ. ಫಿಶ್ ಹೆಂಗೈತವ? ಹಾಂ ಸೂಪರ್ ಆಗೈತಾ? ನೀನು ಮೊಬೈಲ್ ನೋಡ್ಕೊಂಡೆ ತಿನ್ನೋ, ಹಂಗೆ ತಿನ್ಬೇಡ ಪೂಜಾ. ನೀನು ತಿನ್ಬೇಡ ಮೀನು ಫಿಶು, ಹೀಟ್ ಜಾಸ್ತಿ ಆಯ್ತದೆ. ನಮ್ದಿನ್ನ ಪೆಣ್ಣಾಗೈತೆ, ನಮ್ದಿನ್ನ ಬಂದಿಲ್ಲ. ನಮ್ಮ ಅಪ್ಪ ಅದನ್ನು ತಿಂತಾವ. ನಮ್ಮ ಅಪ್ಪನ ಹೆಂಗೈತಪ್ಪ ಫಿಶು? ಹೆಂಗೈತೆ? ತಿನ್ನೋ ನಮ್ದಿನ್ನ ರೆಡಿ ಆಯ್ತೈತೆ. ಇನ್ನು ನಮ್ದಿನ್ನ ಬಂದಿಲ್ಲ. ಸೊ ನಮಗೂ ಬಂದಿದೆ ಮೀನು. ಮೀನು ಹೆಂಗೆ ತಿನ್ಬೇಕು ಗೊತ್ತಾ? ನಿಂಬೆಹಣ್ಣು ಹಾಕ್ಕೊಂಡು ಹಿಂಗೆ ಹಾಕ್ಕೊಂಡು ಈ ಕಡೆನೂ ಹಾಕ್ಕೊಂಡು ಈ ಕಡೆನೂ ಹಾಕ್ಕೊಂಡು ಸ್ವಲ್ಪ ನೋಡಿ ಯಾವ ಥರ ಬಿಸಿ ಹಂಗೆ ಹೊಗೆ ಕಡಿತಾ ಐತೆ ಮೀನಲ್ಲಿ. ಸಕ್ಕದ ಬೆಂದದೆ ಮಾತ್ರ. ಅದುವಾಗಿ ಬಂದಿದೆ, ಸಕ್ಕದಾಗಿ ಬಂದಿದೆ. ಖಾರ ಎಲ್ಲ ಚೆನ್ನಾಗಿರ್ತಿದೆ. ಮತ್ತು ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕೋದ್ನಲ್ಲ, ಅದಂತೂ ಸೂಪರ್ ಟೇಸ್ಟ್ ಕೊಡ್ಸೋದು. ಟೋಟಲಿ ಫಿಶ್ ಅಂತೂ ಸಕ್ಕದಾಗಿದೆ. ಈ ಚಟ್ನಿನೇ ಸೂಪರ್ ಆಗಿದೆ. ಈ ಚಟ್ನಿ ಇದೆಯಲ್ಲ, ಚಟ್ನಿ ಜೊತೆ ಹಾಕಿ ತಿಂತಾದರೆ ಅಲ್ಟಿಮೇಟ್. ಮೀನು ತಿನ್ನೋದು ಒಂದು ಕಲೆ. ನಮ್ಮಪ್ಪ ಇನ್ನೂ ತಿಂದೇ ಇಲ್ಲ. ನಾವು ಎಷ್ಟು ತಿಂದ್ಬಿಟ್ಟಿದ್ದೀನಿ. ಒಂದು ಸೈಡ್ ತಿಂದ್ಬಿಟ್ಟು ಆಳೆ ದಬ್ಬಾಕಿದ್ದೀನಿ. ನಮ್ಮಪ್ಪ ಇನ್ನೂ ಒಂದು ಸೈಡ್ ತಿಂದೇ ಇಲ್ಲ. ಅವರು ಇನ್ನೂ ಏನನ್ನು ತಿಂತಾರೆ, ಹೆಂಗೆ ತಿಂತಾರೆ ಗೊತ್ತಿಲ್ಲ. ಅವ್ರು ಕಾರಲ್ಲಿ ಕೂತ್ಕೊಂಡು ತಿಂತವ್ರೆ. ಸೊ ನಾವು ಇಲ್ಲಿ ಬಂದು ತಿಂತಾರೆ. ಓ ಖಾಲಿ ಅದು ಅಣ್ಣ ಆಯ್ತಾ? ಪೀಸು ಕಟ್ ಪೀಸು ಖಾಲಿನಾ? ಖಾಲಿ ಬೇರೆ ಬೇಕಾ? ಬೇರೆ
ಅಣ್ಣ ಇನ್ನೊಂದು ಹಾಂ ಇಲ್ಲಿ ನೋಡಿ ಇಲ್ಲೇ ಬೇಯಿಸ್ತಾ ಇರೋದು. ಇಲ್ಲಿ ಬೇಯಿಸ್ತವ್ರೆ, ನಾವು ಇಲ್ಲಿ ಬಂದು ತಿಂತಾವೆ. ಇವತ್ತು ಸೋಮವಾರ ಸಿಗುತ್ತಾ ಇಲ್ವಾ ಅಂತ ಡೌಟಲ್ಲೇ ಬಂದು. ಹಾಂ ಏನೋ ಏನು ಹೇಳೋ ಬಾ ಅಲ್ಲಿಗೆ. ನಮ್ಮ ಮಿಸಸ್ಸು ಕಾರಲ್ಲಿ ತಿನ್ನೋಕೆ ಆಯ್ತಾ ಇಲ್ಲ, ಅದಕ್ಕೆ ಅವಳನ್ನು ನಾವು ಕೂತಿದ್ವಲ್ಲ ಚೇರು ಅಲ್ಲಿಗೆ ಕರ್ಕೊಂಡು ಹೋಯ್ತವೆ. ಬಾ ಬಾ ಅವಳನ್ನ ಕರ್ಕೊಂಡು ಬಾ. ಅವಳು ಇಲ್ಲಿಗೆ ಬಂದವಳು. ಸೊ ಟೇಬಲ್ ನಿಮ್ಮಣ್ಣ ಎಲ್ಲ ಇದೆ ತಗೋ. ಇವಳು ಏನು ನಿಂಬೆಣ್ಣು ಬೇಕಾ ನಿಂಗೆ? ಸೊಳ್ಳೆ ಜಾಸ್ತಿ ಅವೆ, ಬೇಗ ತಿನ್ಕೊಂಡು ಹೋಗೋಣ. ಸೊಳ್ಳೆ ಜಾಸ್ತಿ ಅವೆ ಗೈಸ್ ಇಲ್ಲಿ. ಇದೇನು ಕೊಡಲೆ ಅವಳಿಗೆ? ಅಳ್ತಾವಳೆ. ನಿಂಬೆಣ್ಣೆ ಕೊಟ್ಟಿದ್ದೆ ಕೈಗೆ. ಚಿನ್ನಮ್ಮ ಹೊರಗಡೆ ಕೂತ್ಕೊಂಡು ತಿಂತದೀಯಾ? ಹಾಂ ಬಾನ್ ಅಂಗಳದ ಕೆಳಗಡೆ ಕೂತ್ಕೊಂಡು ತಿಂತದೀಯಾ? ಚಂದಮಮ್ಮ ಇನ್ನೂ ಬಂದಿಲ್ಲ. ಹೆಂಗೆ ಅನ್ನಿಸ್ತಿದೆ? ಕಾರ್ಕರ. ಚಿನ್ನಮ್ಮ ತಿಂದ ಪಿಸು ಬೆಳಕು ಆಲ್ಮೋಸ್ಟ್ ಆಯಿತು ನಂದು. ಚಿನ್ನಮ್ಮ ಚೆನ್ನಾಗಿದೆ ಇದು. ಒಂದು ಸ್ವಲ್ಪ ತಿನ್ಕೊ ಅಷ್ಟೆ. ಒಂದು ಸ್ವಲ್ಪ ಆಮೇಲೆ ತಿಂತ. ಹಾಂ ತಾತ ತಿನ್ಕದ ನೋಡೋದು. ನನ್ನ ಮಗಳು ಖಾರ ಅಂತ ತಿಂತಾಯಿಲ್ಲ. ಫಿಸು ಟೇಸ್ಟ್ ಚೆನ್ನಾಗಿದೆ ಚಿನ್ನಮ್ಮ. ತಿಂತಾಯಿಲ್ಲ ಬಿಡಪ್ಪ. ಖಾರ ಇಲ್ಲ ತಿಂದಿದ್ದು, ಖಾರ ಇಲ್ಲ. ತಿಂತಾವಳ ಈಗ. ಇವಾಗ ಯಾವ ಕಾರಣ ಫೋನ್ ಬಂದರೆ ಯಾವ ಕಾರಣವೂ ಇಲ್ಲ, ಏನೂ ಇಲ್ಲ ಅಲ್ವಾ ಮಗಳ? ಫೋನ್ ಕೈಲಿದ್ರೆ ಯಾವ ಕಾರಣವೂ ಇಲ್ಲ, ಏನೂ ಇಲ್ಲ. ಹಿಂಗೆ ಇವಳು ಫಸ್ಟ್ ಇದನ್ನು ಅವಾಯ್ಡ್ ಮಾಡಬೇಕು. ಸಿನಿಮಾ ಹೆಂಗೈತೆ ಹೇಳು? ಹೇಳ್ತಾನೆ ಇಲ್ಲ ಏನು, ಸುಮ್ಮನೆ ತಿಂತದೆಯಾ? ಇದೇ ಇವತ್ತಿನ ಕಂಟೆಂಟು. ಯಾವುದೂ ರೆಡಿ ಮಾಡಿಲ್ಲ, ಅದಕ್ಕೆ ಫುಲ್ ಮಾಡ್ತಾವನೆ. ಮಾಡಕ್ಕೆ ನೋಡ್ಕೊಂಡು ಒಂದು ಸ್ವಲ್ಪ ತಿನ್ಸು. ಈ ಮುಳ್ಳಿದೆಯಲ್ಲ, ಈ ಮುಳ್ಳನ್ನು ಯಾವ ಥರ ತಿನ್ನೋದಂತ ಹೇಳ್ಕೊಡ್ತೀನಿ. ಇವಾಗ ತೆಗ್ಬಿಟ್ಟು ಐತಲ್ಲ. ಸೂಪರ್ ಆಯ್ತು. ಟೇಸ್ಟ್ ಮಾತ್ರ ಸೂಪರ್. ನೀನೇನು ತಿನ್ನೋದಲ್ಲ ಪಂತು, ನಿಂಗಿಂದ ಸಖತ್ತಾಗಿ ತಿಂತದೆ. ನಾನು ತಿನ್ನೋಷ್ಟೆಲ್ಲ ತೋರಿಸ್ತಾವನೆ. ಫುಲ್ ಕತ್ಲೆ ಆಗ್ಬಿಟ್ಟಿದೆ, ಆದರೂ ಒಂಥರ ಚೆನ್ನಾಗಿದೆ. ಕತ್ಲೆ ಒಳಗಡೆ ತಿನ್ನೋದು ಏನೋ ಒಂಥರ ಡಿಫ್ರೆಂಟ್. ಇಲ್ಲಿ ನೋಡು ಯಾವ ಥರ ಮಸಾಲೆ ಎಲ್ಲ ಹಾಕಿ ಹೆಂಗೈತೆ. ಎಲ್ಲ ಫುಲ್ಲು ಮಸಾಲೆ. ನಿಂಗೆ ಕಚ್ತಾವ? ತಿನ್ಕೊ ಬೇಗ, ತಿನ್ಕೊಬೇಡ ಹೋಗೋದ. ಹಾಂ ತಗೋ. ಇದೊಂದು ತಲೆ ಉಳ್ದೈತೆ. ತಲೆನ ಹಂಗೆ ಎತ್ಕೊಂಡು
ಒಂದು ಸಾಕು. ನಿಂಗೆ ಬೇಕಾ ಚೆನ್ನಾಗಿ ಅಗ್ದಿ ರಸ ಎಲ್ಲ ಬಿಟ್ಕೋಬೇಕದು. ಲೈಕ್ ಲಾಸ್ಟ್ಲಿ ಅಗ್ದ್ಬಿಟ್ಟು ರಸ ಕುಡ್ಕೊಂಡ್ರೆ ಸೂಪರ್. ನೋಡಿ ಹೆಂಗಿದೆ. ಏನು ಉಳ್ದಿಲ್ಲ. ಚೆನ್ನಾಗಿ ಅಲ್ಲೇ ಈ ಕಬ್ಬನ ಜಲ್ಲೆ ಕಬ್ಬು ಇದು ಮಾಡೋದಿಲ್ವಾ, ಕ್ರಷ್ ಮಾಡೋದಿಲ್ವಾ, ಹಂಗೆ ಮಾಡಿದ್ರಿ. ಅಯ್ಯೋ ಜಾಸ್ತಿ ಕಚ್ತಾವೆ. ಹೌದಾ? ಅದು ಹೋಯ್ತಾ ತಿನ್ಕೊಂಡು ಹೋಗೋದಾಯ್ತಾ? ನಮ್ಮವ್ವ ತಿನ್ಬಿಟ್ಟು ಬತ್ತಾದೀಗ. ಹಳಾಯ್ತು ನೋಡವ, ಕೈ ತೊಳೆಯೋಕೆ ನಂದಾಯ್ತು, ಫುಲ್ ಆಗೋಯ್ತು ನಂದು. ಒಂದು ಮೀನು ಫುಲ್ ಖಾಲಿ ಆಗೋಯ್ತು. ಒಂದು ಮೀನು ಪ್ಲಸ್ಸು ಕಟ್ ಪೀಸು ಒಂದು ಪ್ಲೇಟು ಎಲ್ಲ ಸ್ವಾಹ ಆಗೋಯ್ತು. ನಮ್ಮ ಮಿಸಸ್ ಇನ್ನೂ ತಿಂತಾನೆ ಇದ್ದಾಳೆ, ಇನ್ನೂ ತಿಂತಾಳೆ, ಮುಗಿಸಿಲ್ಲ. ಇನ್ನೊಂದು ಆಗೋಯ್ತು. ಇಂಥದ್ದು ಇನ್ನೊಂದು 2 ಕೊಟ್ಟರು ತಿಂತಿದೆ. ಆದರೆ ಟೈಮ್ ಫುಲ್ ಕತ್ಲೆ ಆಗ್ಬಿಟ್ಟಿದೆ ನೋಡಿ, ಕತ್ಲೆ ಆಗ್ಬಿಟ್ಟಿದೆ. ಆದ್ದರಿಂದ ನೆಕ್ಸ್ಟ್ ಟೈಮ್ ಬಂದಾಗ ಫುಲ್ ಬ್ಯಾಟಿಂಗ್ ಆಡಿದೆ. ನಮ್ಮ ಚಿನ್ನಮ್ಮಂಗೆಲ್ಲ ಸೊಳ್ಳೆ ಕಚ್ತಾವೆ. ಆಯಿತಾ ಪೂಜಾ ನಿಂದು? ಆಯಿತು. ಈಗ ಬಿಲ್ಲಿಂಗ್ ಟೈಮು. ಅಣ್ಣ ಎಷ್ಟಾಯ್ತು ಅಣ್ಣ? ಹ್ಞೂ 440. ಗೈಸ್ 440 ಆಯಿತು. 6 ಮೀನು, ಒಂದು ಸ್ಲೈಸು ಮತ್ತು ಒಂದು ವಾಟ್ರ್ ಬಾಟ್ಲು ತೊಗೊಂಡಿದ್ದೀವಿ. ಇಷ್ಟಿಗೆ 640. ಸರಿ ಎಷ್ಟಣ್ಣ? 440 ಆಗಿದೆ. ಕೊಡ್ಬೋದು, ತಿನ್ಬೋದು, ಏನಿಲ್ಲ. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮಣ್ಣ ಇನ್ನೂ ತಿಂತಾವನೆ. ಇಲ್ಲೇ ಖಾಲಿ ಮಾಡ್ತಾ. ಇಲ್ಲೇ ಖಾಲಿ ಮಾಡ್ತೀಯಾ? ಅವಂಗೆ ಕೊಡು. ಆ ಕಡೆ ಹೋಗೋನ್ ಕರ, ಇಲ್ಲೇ ಖಾಲಿ ಅಂತ ಮಾಡಿಬಿಡು. ಈ ಕಡೆ ಹಾಂ, ಈ ಕಡೆ ನಮ್ಮಣ್ಣ ಒಂದು ಎಕ್ಸ್ಟ್ರಾ ತಗೊಂಡ ತಿನ್ನೋಕ್ಕಾಗ್ದಾನ. ನಮ್ಮ ಕರೆದ ವಿಡಿಯೋ ಮುಗಿಸ್ಬೇಕಾಯ್ತು. ಮಗಳ ಈಗ ವಿಡಿಯೋ ಆಫ್ ಮಾಡ್ಬಿಟ್ಟು ಆಯಿತು ಉಳ್ದು. ಸೊ ಗೈಸ್ ಇಷ್ಟೇ ವಿಡಿಯೋ ಎಲ್ಲ ಮುಗ್ದಾಯ್ತು. ಟೈಮ್ ಆಗೋದು. ಯಾಕೆ ಏನಾಯಿತು? ನಾಯಿ ಅಲ್ಲಿ ಇರ್ತದೆ ಬಿಡು ಮಗಳೇ, ಇಲ್ಲೇ ಅದಕ್ಕಣ. ಸೊ ಗೈಸ್ ತಿಂದಾಯಿತು. ಓಕೆ, ಇಷ್ಟ ಆಗಿತ್ತು. ಏನೋ ಮೀನು ಫುಲ್ಲು ಸಖತ್ತಾಗಿತ್ತು. ಸೊ ಮೀನು ತಿಂದು. ಸೊ ವೀಡಿಯೋ ಹೆಂಗೆ ಅನಿಸ್ತು ನಿಮಗೆ? ಇದೇನು ಪ್ರೊಮೋ ವೀಡಿಯೋ ಅಂತಲ್ಲ, ಸೊ ಪೇ ಮಾಡ್ಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ ಈ ಪ್ಲೇಸ್. ಇಲ್ಲೇ ಅಂತ ಹೇಳಿದ್ರೆ ದೇಶಹಳ್ಳಿ ಬಸ್ ಸ್ಟಾಪಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಇದ್ರ ಹೆಸರೇನಣ್ಣ? ನಕೋಲ್ MP ಫಿಶ್ ಹೋಟೆಲ್ ಅಂತ ಹೇಳ್ಬಿಟ್ಟು ಚೆನ್ನಾಗಿದೆ. ಇವರಿಗೆ ಓನರು ನಕುಲ್ ಅಂತ, ಚೆನ್ನಾಗಿ ಮಾಡ್ತಿದ್ದಾರೆ. ಓಕೆ, ಈ ಕಡೆ ಏನಾರು ಬಂದಾಗ, ಕೊಪ್ಪ ಸೈಡ್ ಏನಾರು ಬಂದಾಗ ದೇಶಹಳ್ಳಿಗೆ ಬಂದು ಒಂದು ವಿಸಿಟ್ ಮಾಡಿ. ಸೋಮವಾರನೂ ಓಪನ್ ಇರುತ್ತೆ. ಇವತ್ತು ಸೋಮವಾರ ಇರುತ್ತೋ ಇಲ್ಲವೋ ಅಂತ ನಾವು ಒಂದು ಡೌಟಲ್ಲಿ ಬಂದು. ಚೆನ್ನಾಗೈತೆ ಹೋಟೆಲ್, ಚೆನ್ನಾಗೈತೆ. ಫಿಶ್ಶು ತುಂಬ ಫ್ರೆಶ್ಶಾಗಿ ಮತ್ತು ತುಂಬ ಹಾಟಾಗಿ ಕೊಡ್ತಾರೆ. ಮತ್ತು ಜಾಸ್ತಿ ಖಾರನೂ ಇರಲ್ಲ, ಜಾಸ್ತಿ ಉಪ್ಪು ಇರೋದಿಲ್ಲ. ಹೋಗೋದಿಗೆ ಹೋಗ ಉಪ್ಪು ಇರಲ್ಲ, ಹದವಾಗಿ ಬೇಯಿಸಿರ್ತಾರೆ. ತುಂಬ ಚೆನ್ನಾಗಿದೆ. ನಾವಂತೂ ತುಂಬ ಎಲ್ಲರೂ 5 ಜನನೂ ತುಂಬ ಎಂಜಾಯ್ ಮಾಡ್ಕೊತಿದ್ವಿ. ಸೊ ನೀವು ಬಂದು ಒಂದು ಸಲ ಟೇಸ್ಟ್ ಮಾಡ್ಬೋದು, ಟೇಸ್ಟ್ ಮಾಡಿ. ಓಕೆ, ಬಾಯ್ ಸಿಗೋಣ. ಅಣ್ಣ ನೀವೊಂದು ಏನಾರು ಹೇಳೋದಿದ್ರೆ? ತುಂಬ ನಾಚ್ಕೊತಾ ಇದ್ದಾರೆ ಅಣ್ಣವರು ಮಾತಾಡೋದಕ್ಕೆ. ಇರಲಿ. ಓಕೆ, ಬಾಯ್ ಹೇಳ್ಬಿಡಿ ಹೋಗಲಿ ಅಟ್ಲೀಸ್ಟ್. ಓಕೆ ಬಾಯ್. ಓಕೆ ಗೈಸ್, ಬಾಯ್.